ಜಾರ್ ಜ್ಯೂಸ್ ಜಾರನ್ನು ತಂದೆ. ಅಲ್ಲಿ 2 ಟೈಪ್ ಇದ್ದವು. ಒಂದು ಸೋಸೋದಿರ್ತದ್ರೊಳಗೆ, ಒಂದು ವಿತ್ ಸೋಸೋದು, ಒಂದು ವಿತೌಟ್ ಸೋಸೋದು. ಅಂದರೆ ಸೋಸಲಾಗುತ್ತೆ. ನಾವು ಜೇಡಿ ತೊಗೊಂಡು ಸೋಸ್ಬೇಕು. ಇವೊಂದು ತೊಗೊಂಡಿದ್ದೀನಿ ನಾನು ಜೇಡಿ. ಆನಂತರ ಕರ್ಚಿಕಾಯಿ ಮಳೆಗಾಲದಾಗ ಎಲ್ಲವಾಗಿ ಸಿಗ್ತಾವೆ. ಇವು ಆರೋಗ್ಯಭರಿತವಾದಂತಹ ತರಕಾರಿಯಲ್ಲಿ ಒಂದು ಕರ್ಚಿಕಾಯಿನ ತಿನ್ನಬೇಕು. ಒಳ್ಳೆಯ ಆರೋಗ್ಯ ಸಿಗುತ್ತೆ ನಮಗೆ. ಇದರಲ್ಲಿ ಒಳ್ಳೆ ವಿಟಮಿನ್ಸ್ಗಳಿರ್ತಾವೆ. ಹಂಗಾಗಿ ವರ್ಷಕ್ಕೊಮ್ಮೆ ತಿನ್ನಬೇಕು ರೀ. ವರ್ಷಕ್ಕೆ ಫಸ್ಟ್ ಈ ಜಾರನ್ನು ಇಟ್ಟು ನೋಡೋಣ್ರಿ. ಫಸ್ಟ್ ಈಗ ಕರೆಕ್ಟ್ ಕೂತೈತೆ ನೋಡಿರಿ. ಕರೆಕ್ಟ್ ಫಿಕ್ಸ್ ಆಗೈತಿ. ಈಗ ಸ್ಟಾರ್ಟ್ ಮಾಡಿ ನೋಡೋಣ್ರಿ ಒಂದು ಸಲ. ಕರೆಕ್ಟ್ ಆಗೈತಿ. ಈಗ ಹಣ್ಣನ್ನು ಹಾಕೋದು ಇದಕ್ಕೆ ನೋಡಿರಿ. ನಾನೀಗ ಜಾರ್ ಒಳಗೆ ಇದನ್ನು ಹಾಕ್ತೀನಿ. ಈ ಹಣ್ಣನ್ನು ಪೀಸ್ಗಳಾಗಿ ಮಾಡೀನಿ ನೋಡ್ರಿ. ಸಣ್ಣ ಪೀಸ್ ಮಾಡೀನಿ. ಸ್ವಲ್ಪ ಕಾಣುತ್ತೆ. ಬ್ರಿಟಿಷ್ ನೋಡಿದ್ರೆ ಮರಿಗಂಡು ಕುಡ್ಡ ಅಂತ್ರಿ. ಇರ್ಲಿ ಬಿಡ್ರಿ, ಏನಾಯ್ತು ಸೋಸಿ ಬರುತ್ತಲ್ಲ, ಹೌದಲ್ರಿ? ಇಷ್ಟು ಒಂದು ಹಣ್ಣನ್ನು ಪೀಸ್ ಮಾಡಿ ಹಾಕ್ಕೊಂಡಿನಿ. ಇದ್ರೊಳಗೆ ಹಾಕ್ತೀವಿ ನೋಡ್ರಿ. ನಾವು ಇದ್ರೊಳಗೆ ಹಾಕ್ಬೇಕು. ಹಾಕಿ ಅದಕ್ಕೆ ಹುಷಾರಾಗಿ ಹಾಕ್ಬೇಕು ನಾವು. ಇದನ್ನು ಈಗ ಕ್ಲೋಸ್ ಮಾಡೋಣ್ರಿ. ಈಗ ಎಲ್ಲ ರೆಡಿ ಐತಿ. ಹೊಸದಾಗಿ ತಂದಿರ್ತೀವಲ್ಲ, ಸ್ವಲ್ಪ ಹುಷಾರಾಗಿ ಹಾಕಬೇಕಾಗತ್ತೆ. ಈಗ ಸ್ವಲ್ಪ ಸಣ್ಣ ಆಗ್ತದೆ. ಈಗ ನಾವು ಸ್ವಲ್ಪ ಹಾಲನ್ನು ಹಾಕೊಳ್ಳೋಣ. ಇಷ್ಟು ಹಾಕ್ಕೊಂಡ್ರಿ. ಹಾಕಿ ನೋಡಿ ಕಡಿ ಬರಾಕತ್ತಿದ್ದವು. ಹಂಗಾಗಿ ಸ್ವಲ್ಪ ಮಿಕ್ಸಿ ಆದಮೇಲೆ ನಾವು ಓಪನ್ ಮಾಡಬಾರ್ದು. ಇಲ್ಲಿ ನೋಡಿರಿ, ಹೋಲ್ ಇದ್ರಾಗ ಬೀಳುತ್ತದ. ಇದು ಕ್ಲೋಸ್ ಇರುತ್ತೆ. ಇದು ಹೋಲ್ ಇರುತ್ತಲ್ಲ, ಅದ್ರಾಗ ಜ್ಯೂಸು ನಮ್ಗೆ ಬೇಕಾದ್ದು ಬೀಳುತ್ತೆ. ನೋಡಿರಿ, ಇಷ್ಟು ಜ್ಯೂಸು ಬಿತ್ತು. ಕಷ್ಟಪಟ್ಟು ಆ್ಯಪಲ್ ಜ್ಯೂಸ್ ಮಾಡೀನಿ ರೀ. ನಾನೇ ಟೇಸ್ಟ್ ನೋಡ್ತೀನಿ ರೀ. ಯಾಕೆ ಕೊಡೋದು ಅವ್ರಿಗೆ? ನೋಡೋಣ್ರಿ ಟೇಸ್ಟ್ ಹೆಂಗೈತೆ ಅಂತ. ಸೂಪರ್ ಐತೆ ನೋಡ್ರಿ. ಐಸ್ ಕ್ಯೂಬ್ ಒಂದು ಹಾಕಿಬಿಟ್ರೆ ಭಾರಿ ಟೇಸ್ಟ್ ಆಗುತ್ತೆ, ಮಸ್ತ್ ಆಗುತ್ತೆ. ನಾ ಕೋಲ್ಡ್ ಇರೋದ್ರಿಂದ ಐಸ್ ಕ್ಯೂಬ್ ಹಾಕಿಲ್ಲ. ಬರೀ ಹಾಲು, ಆ್ಯಪಲ್. ಬೇಕಿದ್ರೆ ಸ್ವಲ್ಪ ಏಲಕ್ಕಿ ಹಾಕ್ಬೋದು. ಐಸ್ ಕ್ಯೂಬ್ ಹಾಕಿದ್ರೆ ಇನ್ನೂ ರುಚಿ ಆಗುತ್ತೆ, ಟೇಸ್ಟ್ ಆಗುತ್ತೆ. ಮಸ್ತ್ ಐತೆ ನೋಡ್ರಿ. ಜಾರ್ ಮಾತ್ರ ಸೂಪರ್ ಜಾರ್.